ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80% ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮೀನರಾಶಿಯವರಿಗೆ ಯುಗಾದಿ ಆರಂಭದಲ್ಲಿ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶನಿ ಗ್ರಹದೊಂದಿಗೆ ಸೂರ್ಯಗ್ರಹ ಸಂಚಾರವೂ ಆಗಲಿದ್ದು ಮತ್ತು ಕುಜಗ್ರಹವು ಮೀನರಾಶಿಯನ್ನ ಪ್ರವೇಶ ಮಾಡುವುದಿದ್ದು, ಈ ಗ್ರಹಗಳ ಸಂಚಾರದಿಂದ ಯುಗಾದಿ ಆರಂಭದಲ್ಲಿಯೇ ಮಾರ್ಚ್, ಏಪ್ರಿಲ್, ಮೇ ಮಾಸದಲ್ಲಿ ನಿಮಗೆ ಒತ್ತಡಗಳಿರುತ್ತೆ. ಕುಜಗ್ರಹದ ಸಂಚಾರ ಏಪ್ರಿಲ್ ಮಾಸದಲ್ಲಿ ಮೀನರಾಶಿಯಲ್ಲಿ ಆಗೋದ್ರಿಂದ ಶನಿ ಮತ್ತು ಕುಜಗ್ರಹ ಸಂಚಾರ ರಾಶಿಯಲ್ಲಿ ಆಗುವಾಗ ಹೆಚ್ಚು ಒತ್ತಡಗಳು ಇರುತ್ತೆ. ಮತ್ತು ಸೂರ್ಯಗ್ರಹವು ಈ ಮಾರ್ಚ್ ಮಾಸದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಆಗ್ಬಹುದು, ಯಾವುದೇ ಒಂದು ವೃತ್ತಿಯಲ್ಲಿ ನೀವಿದ್ದರೂ ಉದ್ಯೋಗ ಸಂಬಂಧಪಟ್ಟಂತೆ ಒತ್ತಡಗಳು ಇರುವಂತೆ ಇಲ್ಲಿ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತಾರೆ. ಈ ಗ್ರಹಗಳು ಬದಲಾವಣೆ ಆಗ್ತಾರೆ ಒಂದೆರಡು ತಿಂಗಳಲ್ಲಿಯೇ. ಮತ್ತು ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಈಗ ಸಂಚಾರ ಮಾಡ್ತಾ ಇದ್ದು, ಈ ಗ್ರಹ ಚತುರ್ಥ ಸ್ಥಾನದಿಂದ ಪಂಚಮ ಸ್ಥಾನವನ್ನ ಪ್ರವೇಶಿಸ್ತಾ ಇರುವುದು ವಿಶೇಷ ಆಗಿದೆ. ಪಂಚಮ ಸ್ಥಾನದಿಂದ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡುವುದು ವಿಶೇಷ ಆಗಿದೆ. ಪಂಚಮ ಸ್ಥಾನವು ಗುರುವಿಗೆ ಉಚ್ಚ ಸ್ಥಾನವೂ ಆಗಿದ್ದು, ಕಟಕ ರಾಶಿ ಗುರುವಿನ ಮಿತ್ರ ರಾಶಿಯೂ ಆಗಿದ್ದು, ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇದ್ದು ನಾನಾ ರೀತಿಯ ನಕಾರಾತ್ಮಕ ಆಲೋಚನೆಗಳು ನಿಮಗೆ ಬರ್ತಾ ಇದ್ದು, ಈ ಕಾಲದಲ್ಲಿ ಗುರುಗ್ರಹ ನಿಮ್ಮ ರಾಶಿಯನ್ನ ದೃಷ್ಟಿಸುವುದು ಬಹಳ ಒಳ್ಳೆಯ ಫಲ ಮತ್ತು ಒಳ್ಳೆಯ ಪ್ರಭಾವವನ್ನ ಮಾಡಲಿದೆ. ರಾಶ್ಯಾಧಿಪತಿ ರಾಶಿಯನ್ನ ದೃಷ್ಟಿಸೋದು ಒಳ್ಳೆಯದೆ. ಪಂಚಮ ಸ್ಥಾನದಲ್ಲಿ ಈ ಗ್ರಹ ಯಾವ ಪ್ರಭಾವವನ್ನ ಮಾಡ್ತಾರೆ? ಚತುರ್ಥ ಸ್ಥಾನದಲ್ಲಿ ಈಗಾಗಲೇ ಸಂಚರಿಸುವ ಗ್ರಹ ನಿಮಗೆ ತಾಯಿಯ ಸಹಕಾರ ದೊರೆಯುವಂತೆ, ಮನೆಯ ಸಹಕಾರ ಮತ್ತು ಮನೆಯ ಅಟ್ಯಾಚ್ಮೆಂಟ್ಗಳಿಗಾಗಿ ನೀವು ಹೋರಾಟ ಮಾಡುವಂತಹ ಮತ್ತು ಅದರ ಒಂದು ಇಚ್ಛೆ ಆಸಕ್ತಿಗೆ ಪ್ರಯತ್ನ ಪಡುತ್ತಿರುವಂತಹ ಪ್ರಭಾವವನ್ನು ಗುರುಗ್ರಹ ಮಾಡಿದ್ದಾರೆ. ಆದರೆ ಈ ಗ್ರಹ ಪಂಚಮವನ್ನ ಪ್ರವೇಶಿಸ್ತಾ ಇದ್ದಾರೆ. ಪಂಚಮವನ್ನ ಪ್ರವೇಶ ಮಾಡಿ ಜೂನ್ ಮಾಸದಿಂದ ಗುರುಬಲವನ್ನ ಪಡೆದುಕೊಳ್ತೀರಾ. ಗುರುಬಲದಿಂದ ನಿಮಗೆ ಆ ಸ್ಥಾನದ ಫಲಗಳು ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿ ಆಗಿದ್ದರೆ ವಿದ್ಯಾರ್ಥಿ ಜೀವನದಲ್ಲಿ ಅನುಕೂಲಗಳು ಆಗುವಂತೆ ವಿದ್ಯಾಭಿವೃದ್ಧಿ ಮತ್ತು ಈ ಸ್ಥಾನದಿಂದ ಹೈಯರ್ ಎಜುಕೇಶನ್ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆಯೂ ಗುರುವಿನ ಪ್ರಭಾವ ಒಳ್ಳೆ ರೀತಿ ಫಲಗಳನ್ನು ನೀಡಲಿದೆ. ಮತ್ತು ಮಕ್ಕಳ ಸ್ಥಾನ, ಕೆಲವರಿಗೆ ಸಂತಾನ ಯೋಗ, ಮಕ್ಕಳಿಂದ ಸಂತೋಷದಿಂದ ಇರುವಂತೆ ಅವರ ಸಹಕಾರವು ನಿಮಗೆ ದೊರೆಯುವಂತೆ ಗುರುವಿನ ಪ್ರಭಾವ ಆಗಲಿದೆ. ಗುರುಗ್ರಹ ಪಂಚಮದಲ್ಲಿ ಸಂಚರಿಸುವಾಗ ಇಷ್ಟೆಲ್ಲ ಒಳ್ಳೆ ಫಲಗಳನ್ನ ನೀಡಬೇಕು ನಿಮಗೆ. ಅಂದರೆ ನಿಮಗೆ ಯೋಗಕಾರಕರ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇರಬೇಕಾಗತ್ತೆ. ಸಾಡೆ ಸಾತಿ ಇದ್ದರೂ ಕೆಲವರಿಗೆ ಮೀನರಾಶಿಯವರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ನೀವು ನಿರೀಕ್ಷೆ ಮಾಡದೆ ಇರುವಷ್ಟು ಏನಾದರೂ ಒಳ್ಳೆಯದು ದೊರೆತಿರುತ್ತೆ. ಅಂದರೆ ಅದಕ್ಕೆ ಕಾರಣ ನಿಮ್ಮ ಜನ್ಮ ಜಾತಕದ ಯೋಗಕಾರಕರ ಭುಕ್ತಿ ಕಾಲವೇ ಆಗಿರುತ್ತೆ. ಯೋಗಕಾರಕರ ಭುಕ್ತಿ ಕಾಲದಲ್ಲಿ ಗೋಚಾರದಲ್ಲಿ ಸಾಡೆ ಸಾತಿ ನಡೀತಾ ಇದ್ರು 30% ಭಾಗದಷ್ಟು ಮಾತ್ರ ನಿಮಗೆ ಈ ಗ್ರಹ ಪ್ರಭಾವ ಮಾಡ್ತಾರೆ. ಭುಕ್ತಿ ಗ್ರಹವೇ ಬಹಳಷ್ಟು ಒಳ್ಳೆ ಫಲಗಳನ್ನ ನೀಡುತ್ತೆ. ಆದರೂ ಶನಿಗೆ ಸ್ವತಂತ್ರ ಫಲವನ್ನ ನೀಡುವ, ಕರ್ಮ ಫಲವನ್ನ ನೀಡುವ ಗ್ರಹ ಆಗಿರೋದ್ರಿಂದ ಕೆಲವು ಅಶುಭ ಫಲಗಳು ದೊರೆಯಬಹುದು. ಆದರೆ ಬಹಳಷ್ಟು ಒಳ್ಳೆ ಫಲಗಳೇ ಒಳ್ಳೆ ಭುಕ್ತಿ ಕಾಲದಲ್ಲಿ ನಿಮಗೆ ಫಲಗಳು ದೊರೆಯುತ್ತೆ. ಪಂಚಮದಿಂದ ಈ ಗ್ರಹ ನವಮ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಧರ್ಮ ಪಾಲನೆಯೂ ಆಗುತ್ತೆ. ಅದೃಷ್ಟ ಭಾಗ್ಯೋನ್ನತಿಗೆ ಗುರುಗ್ರಹದ ಪ್ರಭಾವ ಆಗಲಿದೆ. ಮತ್ತು ಲಾಭ ಸ್ಥಾನವನ್ನ ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಲಾಭಾಭಿವೃದ್ಧಿಯೂ ಆಗಲಿದೆ. ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ
ದೈವಾನುಗ್ರಹದಿಂದ ಬರುವಂತಹ ನಾನಾ ಸಮಸ್ಯೆಗಳಿಂದ ಪಾರಾಗುವಂತೆ ಗುರುವಿನ ಪ್ರಭಾವ ಆಗಲಿದೆ. ಜನ್ಮ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಭವಿಷ್ಯದ ಹೆಚ್ಚು ಚಿಂತೆಗಳನ್ನು ಮಾಡ್ತೀರಾ. ಶನಿಗ್ರಹ ತೃತೀಯ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ನಿಮ್ಮ ಸೆಲ್ಫ್ ಎಫರ್ಟ್ ಅನ್ನೋದು ಹೆಚ್ಚಾಗಿರುತ್ತೆ, ಹೆಚ್ಚು ಪ್ರಯತ್ನಗಳನ್ನು ಪಡ್ತಾ ಇರ್ತೀರಾ. ಸಪ್ತಮ ಸ್ಥಾನವನ್ನ ಶನಿಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಪತಿ ಪತ್ನಿ ಸಂಬಂಧದಲ್ಲಿ ನಿಮಗೆ ಅನ್ಯೂನ್ಯತೆಯಲ್ಲಿ ಕೊರತೆಗಳಿರುತ್ತೆ. ಮೀನರಾಶಿಯವರಿಗೆ ಕೆಲವರಿಗೆ ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿರಬಹುದು, ಈ ರೀತಿ ಸಮಸ್ಯೆಗಳು ಇರುತ್ತೆ. ಮತ್ತು ಶನಿಗ್ರಹ ನಿಮ್ಮ ದಶಮವನ್ನು ವೀಕ್ಷಣೆ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಉದ್ಯೋಗಕ್ಕಾಗಿ ಬಹಳ ಶ್ರಮ ಪಡ್ತಾ ಇರ್ತೀರಾ. ಈ ಸ್ಥಾನವನ್ನು ಈಗಾಗಲೇ ಆರಂಭದಲ್ಲಿ ಗುರುಗ್ರಹ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಏನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ರು, ಅದಕ್ಕೆ ತಕ್ಕಂತೆ ಒಳ್ಳೆ ಫಲಗಳನ್ನು ಗುರುಗ್ರಹ ನೀಡ್ತಾ ಇರ್ತಾರೆ. ಗುರುಗ್ರಹ ಈಗ ಬದಲಾವಣೆ ಆಗೋದ್ರಿಂದ ನಿಮ್ಮ ಉದ್ಯೋಗ ಸ್ಥಾನವನ್ನು ಗುರುಗ್ರಹ ದೃಷ್ಟಿಸೋದಿಲ್ಲ, ಬದಲಾಗಿ ಭಾಗ್ಯ ಅದೃಷ್ಟ ಸ್ಥಾನವನ್ನು ದೃಷ್ಟಿಸ್ತಾರೆ ಮತ್ತು ಲಾಭ ಸ್ಥಾನವನ್ನು ದೃಷ್ಟಿಸ್ತಾರೆ ಗುರುಗ್ರಹ. ಗುರುಬಲ ಬರೋದ್ರಿಂದ ಕೆಲವರಿಗೆ ವಿವಾಹ ಯೋಗ, ಉಪನಯನ ಮಾಡಿಕೊಳ್ಳುವವರಿಗೆ ಉಪನಯನವನ್ನು ಮಾಡಿಕೊಳ್ಬಹುದು, ವಿದ್ಯಾ ಆರಂಭಗಳನ್ನು ಮಾಡಿಕೊಳ್ಬಹುದು. ಕುಟುಂಬದಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಯಾವುದೇ ಒಂದು ಮಂಗಳ ಕಾರ್ಯಕ್ಕಾಗಿ ಗುರುಬಲಕ್ಕಾಗಿ ನೀವು ಕಾಯ್ತಾ ಇದ್ರೆ ಈ ವರ್ಷದಲ್ಲಿ ಗುರುಬಲ ಇರೋದ್ರಿಂದ ನೀವು ಆರಂಭ ಮಾಡಿಕೊಳ್ಬೋದು ಕೆಲಸ ಕಾರ್ಯಗಳನ್ನು. ಆದರೆ ಗುರುಬಲ ಇದ್ದರೂ ಎಲ್ಲರಿಗೂ ವಿವಾಹ ಆಗುತ್ತಾ, ಎಲ್ಲರಿಗೂ ಸಂತಾನ ಆಗುತ್ತಾ ಅನ್ನೋದನ್ನ ನೀವಿಲ್ಲಿ ಸರಿಯಾಗಿ ತಿಳಿಬೇಕಾಗತ್ತೆ. ನೋಡಿ, ಗುರುಬಲ ಬರುತ್ತೆ, ಒಂದು ವರ್ಷ ಇರುತ್ತೆ, ಇನ್ನೊಂದು ವರ್ಷ ಇರೋದಿಲ್ಲ. ಆದರೆ ಕೆಲವರಿಗೆ ಜೀವನದಲ್ಲಿ 10-15 ವರ್ಷ ಆದರೂ ಅವರಿಗೆ ಸಂತಾನ ಆಗೋದಿಲ್ಲ. ಇದಕ್ಕೆ ಕಾರಣ ಏನು? ಗುರುಬಲ ಇದಕ್ಕೆ ಕಾರಣವಾ? ಖಂಡಿತ ಇಲ್ಲ. ಇದಕ್ಕೆ ನಿಮಗೆ ಸಂತಾನ ಯೋಗ ಇದೆಯಾ ಇಲ್ವಾ ಅಂತ ಪರಿಶೀಲಿಸಬೇಕಾಗುತ್ತೆ. ವಿವಾಹಕ್ಕೆ ಗುರುಬಲ ಇದ್ರೆ ವಿವಾಹ ಆಗುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತಹ ಒಂದು ನಂಬಿಕೆ ವಿಷಯ ಆಗಿದೆ. ಆದರೆ ಗುರುಬಲ ಇಲ್ಲ ಅಂದ್ರೂ ವಿವಾಹ ಆಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಭುಕ್ತಿ ಕಾಲವು ಸ್ಟ್ರಾಂಗ್ ಆಗಿ ಯೋಗದ ಫಲವನ್ನ ನೀಡುವುದಿದ್ದರೆ ಖಂಡಿತವಾಗಿಯೂ ನಿಮಗೆ ಗುರುಬಲ ಇಲ್ಲ ಅಂದ್ರೂ ವಿವಾಹ ಆಗುತ್ತೆ. ಹಾಗಾಗಿ ಭುಕ್ತಿ ಗ್ರಹದ ಫಲಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬೇಕಾದಂತಹ ತಯಾರಿಗಳನ್ನ ನೀವು ಮಾಡಿಕೊಳ್ಬಹುದು. ರಾಹು ಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ವ್ಯಯ ಮತ್ತು ನಷ್ಟದ ಫಲಗಳನ್ನ ಆ ಸ್ಥಾನದಲ್ಲಿ ನೀಡ್ತಾ ಇದ್ದು, ಈ ಗ್ರಹ ಡಿಸೆಂಬರ್ ಮಾಸದಲ್ಲಿ ಲಾಭ ಸ್ಥಾನವನ್ನ ಪ್ರವೇಶ ಮಾಡಲಿದ್ದು, ಲಾಭ ಸ್ಥಾನದಲ್ಲಿ ಸಡನ್ ಆಗಿ ನಿಮಗೆ ಏನಾದರೂ ಲಾಭ ಬರುವಂತೆ ರಾಹು ಪ್ರಭಾವ ಮಾಡಲಿದ್ದು, ಅಂದರೆ ಯಾವಾಗಲೂ ಏನು ಪ್ರಯತ್ನ ಪಟ್ಟಿರ್ತೀರಾ ನೀವು, ಅದನ್ನ ನೀವು ನಿಮ್ಮ ಒಂದು ನೆನಪಿನಲ್ಲಿ ಇರುತ್ತೋ ಇಲ್ವೋ, ಆದರೆ ಈ ಕಾಲದಲ್ಲಿ ರಾಹು 11ನೇ ಸ್ಥಾನದಲ್ಲಿ ಸಂಚರಿಸುವಾಗ ಸಡನ್ ಆಗಿ ಅದರ ಫಲ ಇಲ್ಲಿ ನಿಮಗೆ ದೊರೆಯುವಂತೆ, ಅಂದರೆ ಆಕಸ್ಮಿಕವಾಗಿ ಲಾಭ ದೊರೆಯುವಂತೆ, ಇಲ್ಲಿ ಅನುಕೂಲ ಆಗುವಂತೆ ಇಲ್ಲಿ ರಾಹು ಪ್ರಭಾವ ಆಗಲಿದೆ. ನಿಮ್ಮ ಪಂಚಮ ಸ್ಥಾನವನ್ನು ಕೇತುಗ್ರಹ ಡಿಸೆಂಬರ್ ಮಾಸದಲ್ಲಿ ಪ್ರವೇಶ ಮಾಡುತ್ತಾರೆ. ಪ್ರೀತಿ ಪ್ರೇಮ ಈ ವಿಷಯದಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನ ನೀಡಿದರೆ ಕೇತುಗ್ರಹ ಇಲ್ಲಿ ಅಶುಭ ಫಲವನ್ನ ನೀಡ್ತಾರೆ. ಏನಾದರೂ ಒಳಗೊಳಗೆ ಬೇಸರ ಬೇರ್ಪಡಿಸುವಂತೆ ಕೇತು ಪ್ರಭಾವ ಆಗಲಿದೆ. ವಿದ್ಯಾಸ್ಥಾನವು ಅದು ಆಗಿರೋದ್ರಿಂದ ಅಲ್ಲಿ ಕೇತುಗ್ರಹ ಮತ್ತು ಗುರುಗ್ರಹ ಈ ಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ನೀವು ಯಾವುದಾದರೂ ವಿಷಯ ಸಂಬಂಧಪಟ್ಟಂತೆ ಡೀಪ್ ಆಗಿ ಅಧ್ಯಯನ ಮಾಡಬೇಕು ಅಂದುಕೊಂಡವರಿಗೆ ಗುರು ಮತ್ತು ಕೇತು ಗ್ರಹಗಳು ಒಳ್ಳೆ ಪ್ರಭಾವವನ್ನು ಮಾಡ್ತಾರೆ. ಏನಾದರೂ ಒಂದು ಸಬ್ಜೆಕ್ಟನ್ನು ಸಂಶೋಧನೆ ಮಾಡಬೇಕು, ಔಷಧಿ ಬಗ್ಗೆ ಕಂಡುಹಿಡಿಬೇಕು, ಯಾವುದೇ ಒಂದು ರಹಸ್ಯ ವಿಷಯಗಳನ್ನು ಭೇದಿಸಬೇಕು ಅಂದರೆ ಗುರುಗ್ರಹ ಮತ್ತು ಇಲ್ಲಿ ರಾಹು ಗ್ರಹದ ದೃಷ್ಟಿಯೂ ಇದ್ದು ಮತ್ತು ಕೇತು ಗ್ರಹದ ಸಂಚಾರ ಪಂಚಮದಲ್ಲಿ ಆಗೋದ್ರಿಂದ ಈ ವಿಷಯ ಸಂಬಂಧಪಟ್ಟಂತೆ ಒಳ್ಳೆ ಫಲಗಳನ್ನು ಮೀನರಾಶಿಯವರಿಗೆ ಈ ಗ್ರಹಗಳು ನೀಡಲಿವೆ.
ಈ ಗ್ರಹಗಳ ಪ್ರಭಾವವನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ. ಪರಿಹಾರದ ವಿಷಯದಲ್ಲಿ ಪರಿಹಾರವನ್ನು ಶನಿಗೆ ನೀವು ಗೋಚಾರದಲ್ಲಿ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ದಾನ ಮತ್ತು ಧರ್ಮದಿಂದ ನಡೆದುಕೊಳ್ಳುವಂತೆ ದಾನದ ಪರಿಹಾರಗಳನ್ನು ಮಾಡುವುದು, ಪೂಜಾ ಪರಿಹಾರಗಳನ್ನು ಮಾಡುವುದು, ಶನಿ ಗ್ರಹಕ್ಕೆ ಹನುಮಾನ್ ಚಾಲಿಸ ಪಠನೆ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು ನಿತ್ಯಲೂ ಪಠನೆ ಮಾಡುವುದು. ಮುಖ್ಯವಾಗಿ ನಿಮಗೆ ಯಾವ ಭುಕ್ತಿ ಕಾಲವು ನಡೀತಾ ಇರುತ್ತೆ ಆ ಭುಕ್ತಿ ಗ್ರಹಕ್ಕೆ ನೀವು ಅಭಿಮಾನ ದೇವತೆಯನ್ನು ಪೂಜಿಸೋದ್ರಿಂದ, ಭುಕ್ತಿ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಹುಪಾಲು ಫಲಗಳು ನಿಮಗೆ ಭುಕ್ತಿ ಗ್ರಹದಿಂದಲೇ ಸಿಗುವುದಾಗಿರುತ್ತೆ. ಹಾಗಾಗಿ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತು ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹೂವನ್ನು ಅರ್ಪಣೆ ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಿನ ನಿಮಗೆ ಆ ದೈವಿಕವಾದಂತಹ ಆ ಪ್ರಜ್ಞೆ ನಿಮ್ಮ ಮೇಲೆ ಆ ಪ್ರಭಾವವನ್ನು ಮಾಡಲಿದ್ದು ನಿಮ್ಮ ವಿವೇಚನೆಯಿಂದ ಬಹು ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲ ಮತ್ತು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಶನಿಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ. ಆರೋಗ್ಯವೇ ಭಾಗ್ಯವೂ ಆಗಿರೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಬೇಕಾಗುತ್ತೆ. ಹೆಚ್ಚು ಒತ್ತಡಗಳನ್ನು ತೆಗೆದುಕೊಳ್ಬೇಡಿ, ಚಿಂತೆಗಳನ್ನು ಮಾಡಬೇಡಿ, ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಮತ್ತು ಬಂದಂತಹ ಸಮಸ್ಯೆಗಳನ್ನು ತಾಳ್ಮೆಯಿಂದ ನಿಭಾಯಿಸುವುದರಿಂದ ಹೆಚ್ಚು ಒತ್ತಡಗಳಾಗೋದಿಲ್ಲ. ಆದರೂ ಬರುವಂತಹ ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ಅವುಗಳನ್ನು ಯಾವ ರೀತಿ ನೀವು ನಿಭಾಯಿಸ್ತೀರಾ, ಯಾವ ಬುದ್ಧಿವಂತಿಕೆಯಿಂದ ನಡೆದುಕೊಳ್ತೀರಾ ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ. ಈ ರೀತಿ ನಿಮ್ಮ ಒಂದು ಜೀವನದಲ್ಲಿ ದಿನಚರಿ ಆಗ್ಬೋದು, ನಡತೆಯನ್ನಾಗ್ಬೋದು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯೋದ್ರಿಂದ ಸಾಡೆಸಾತಿ ಕಾಲವೂ ಆಗಿದ್ದರೂ ನಿಮಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗುವುದಿಲ್ಲ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯ ರಕ್ಷೆ ಆಗಲಿ ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಮತ್ತು ನಿಮ್ಮ ಒಳ್ಳೆ ಆಲೋಚನೆಗಳಿಗೆ ಬುದ್ಧಿಯು ಪ್ರೇರೇಪಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.